ಸಿಯಾದ ಕನ್ನಡ ವೀಕ್ಷಕರೇ, ಇದು ಕಬ್ಬನ್ ಪಾರ್ಕ್ ಕೆರೆ ಇದು. ಸೊ ಈ ಕಬ್ಬನ್ ಪಾರ್ಕ್ ಕೆರೆ ಹೇಗಿದೆ ಅಂತ ನೋಡಿ. ಇದು ಮಳೆ ನೀರು ಬಂದು ನಿಂತು ಒಂದು ಕೊಚ್ಚೆ ಗುಂಡಿಯಾಗಿ ನಿಂತಿದೆ. ಸೊ ಈ ಕಬ್ಬನ್ ಪಾರ್ಕ್ ಕೆರೆಯನ್ನು ಆ ಕೆರೆ ನೋಡಿ, ಹಸಿರು ಒಂದು ದೊಡ್ಡ ಒಂದು ರೊಟ್ಟಿನ ಥರ ನಿಂತಿದೆ. ಇದು ಯಾರೋ ಹಸಿರನ್ನ ತಂದು ಹಾಕಿರೋಂಗೆ ಇದು ಕೆರೆ. ಇದು ಯಾವುದೋ ಒಂದು ಪೇಂಟ್ ಅಲ್ಲ ಇದು. ಸೊ ಇಷ್ಟರ ಮಟ್ಟಿಗೆ ಇಲ್ಲಿ ಕಸ ಗಲೀಜು ತುಂಬಿಕೊಂಡು ನಿಂತಿದೆ. ಸೊ ಇಲ್ಲಿ ಕಬ್ಬನ್ ಪಾರ್ಕ್ನ ನಿರ್ದೇಶಕರು, ಆಡಳಿತ ಮಂಡಳಿ ಏನು ಮಾಡ್ತಾ ಇದೆ? ಸೊ ಈ ಕಬ್ಬನ್ ಪಾರ್ಕ್ ಕ್ಲೀನ್ ಮಾಡೋದು, ಕಬ್ಬನ್ ಪಾರ್ಕ್ ಕೆರೆಯನ್ನು ಸಮೃದ್ಧಿ ಆಗಿದೆ. ನಾವು ಬೇರೆ ಬೇರೆ ಕೆರೆಯನ್ನು ಕಲುಷಿತ ಆಗಿದೆ, ಹಾಗಾಗಿದೆ ಅಂತ ಹೇಳ್ತೀವಿ. ಇದು ಹೃದಯ ಭಾಗದ ವಿಧಾನಸೌಧ ಪಕ್ಕದಲ್ಲಿ ಇರ್ತಕ್ಕಂಥ ಕಬ್ಬನ್ ಪಾರ್ಕ್ನ ಕೆರೆಯ ಗತಿ. ಸೊ ಈ ಕೆರೆಗೆ ಗತಿ ಕಾಣಿಸೋರು ಯಾರು? ಏನು ನಿರ್ದೇಶಕರು ಅಥವಾ ಉಪನಿರ್ದೇಶಕರು ಏನು ಮಾಡ್ತಾ ಇದ್ದಾರೆ? ಇಲ್ಲಿ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ಇರ್ತಾರೆ, ಎಲ್ಲ ಇರ್ತಾರೆ. ಮತ್ತು ಇಲ್ಲಿ IAS ಅಧಿಕಾರಿಗಳು, IPS ಅಧಿಕಾರಿಗಳು, ಕಾರ್ಯದರ್ಶಿ ಮಟ್ಟದ ಅಧಿಕಾರಿಗಳು ಇಲ್ಲಿ ಬಂದು ದಿನ ವಾಕ್ ಮಾಡ್ತಾರೆ. ಸೊ ಇವರು ವಾಕ್ ಮಾಡ್ಬೇಕಾದ್ರೆ ಇವ್ರ ಕಣ್ಣು ಹಿಂಗೋಗಿರುತ್ತಾ, ಇವ್ರ ಬಾಯಿ ಸೇದಾಗಿರುತ್ತಾ, ಏನಾಗಿರುತ್ತೆ ಇವ್ರಿಗೆ ಕೇಳೋಕ್ಕಾಗಲ್ವಾ ಇದು? ಸೊ ಇಂಥ ಕೆರೆಯನ್ನು ಒಂದು ಸಮೃದ್ಧಿ ಕ್ಲೀನ್ ಆಗಿರ್ತಕ್ಕಂಥ, ಸ್ವಚ್ಛ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವ್ರಿಗಿಲ್ವಾ ಅಥವಾ ಹಣ ಇಲ್ವಾ ಅಂತ ದರಿದ್ರ ಬಂದ್ಬಿಟ್ಟಿದೆ ಈ ಸರ್ಕಾರಕ್ಕೆ. ಈ ಕೆರೆ ಅಂದರೆ ಒಂದು ಜಲ ಸಂಪನ್ಮೂಲವನ್ನು ಕಾಪಾಡ್ಕೊಳ್ಳೋದು ಎಷ್ಟು ಕಲುಷಿತ ಆಗಿದೆ, ಎಷ್ಟು ಮಲಿನ ಆಗಿದೆ, ಇದು ಕಣ್ಣಿಗೆ ಕಾಣಿಸಲ್ವಾ? ಸರ್ಕಾರದ ಅಧಿಕಾರಿಗಳು ಅಂದರೆ ಒಬ್ಬೊಬ್ಬ ಅಧಿಕಾರಿಗೂ ಕನಿಷ್ಠ ಅಂದರೆ 30 ವರ್ಷ ಆಳ್ತಾರೆ ಈ ದೇಶನ. ಒಬ್ಬೊಬ್ಬ ಅಧಿಕಾರಿ 30 ವರ್ಷ, ರಾಜಕಾರಣಿಗಳು 5 ವರ್ಷ ಬಂದು ಹೋಗ್ತಾರೆ. ಈ ಅಧಿಕಾರಿಗಳು ಸಂಬಳ ತಗೊಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅಂಥೇಳಿ ಒಂದು ಸರ್ಕಾರವನ್ನು ನಡೆಸ್ತೀವಿ. ಪ್ರಜೆಗಳ ತೆರಿಗೆ ಹಣದಿಂದ ನಾವು ಕೆಲಸವನ್ನು ಮಾಡ್ತೀವಿ, ಸರ್ಕಾರ ನಡೆಯುತ್ತೆ. ಆದರೆ ನಮ್ಮ ಸಾರ್ವಜನಿಕ ಒಂದು ಸಂಪತ್ತು ಹೇಗಾಗಿದೆ? ಕಬ್ಬನ್ ಪಾರ್ಕ್ನ ಕೆರೆಯ ಗತಿ, ಕಬ್ಬನ್ ಪಾರ್ಕ್ನ ಈ ಕೊಳದ ಗತಿ ಏನಾಗಿದೆ? ಅಧಿಕಾರಿಗಳಿಗೆ ಕಣ್ಣು ಕಾಣಿಸಲ್ವೇ? 30 ವರ್ಷ ಮಹಾರಾಜರಂತೆ ಎಲ್ಲ ಸವಲತ್ತುಗಳನ್ನು, ರಿಟೈರ್ಡ್ ಆದಮೇಲೂ ಕೂಡ ನಿಮಗೆ ಪೆನ್ಷನ್ ಬರುತ್ತೆ, ಎಲ್ಲ ಸೌಲಭ್ಯಗಳು ಬರುತ್ತೆ. ಆದರೆ ಈ ಸಂಪತ್ತನ್ನು, ನಮ್ಮ ಸಾರ್ವಜನಿಕ ಸಂಪತ್ತನ್ನು ನೀವು ಹೇಗೆ ಮಾಡಿದ್ದೀರಾ? ಅಧಿಕಾರಿಗಳೇ, ನಿಮಗೆ ಕಣ್ಣು ಕಾಣಿಸಲ್ವೇ? ನಿಮ್ಮ ಈ ನಿಷ್ಕ್ರಿಯತೆಗೆ, ಈ ಸೋಮಾರಿತನಕ್ಕೆ, ಒಂದು ಬೇಜವಾಬ್ದಾರಿಗೆ ಧಿಕ್ಕಾರ. ನೀವು ಎಲ್ಲಿವರೆಗೂ ಇದನ್ನು ಸರಿ ಮಾಡಲು ಅಲ್ಲಿವರೆಗೂ ಪ್ರತಿನಿತ್ಯ ನಿಮಗೆ ಧಿಕ್ಕಾರ ಹೇಳ್ತಾನೆ ಇರ್ತೀವಿ. ಎದ್ದೇಳಿ, ಎಚ್ಚೆತ್ಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಅಧಿಕಾರಿಗಳೇ, ನೀವು ಮಹಾರಾಜರಲ್ಲ, ಪ್ರಜಾ ಸೇವಕರು ನೀವು. ಎದ್ದೇಳಿ, ಈ ಕೆರೆಯನ್ನು ಸ್ವಚ್ಛ ಮಾಡಿ. ಇಲ್ಲಿಂದಲೇ ಶುರು ನಿಮ್ಮ ಅಭಿಯಾನ ಇದು.